ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ನಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೀಟ್ ಫೈಟ್ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ. ನಿನ್ನೆ ನಡೆದಂತ ಮರುಪರೀಕ್ಷೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಮತ್ತೆ ನಿನ್ನೆ ಮರುಪರೀಕ್ಷೆ ನಡೆಯಿತು. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಈ ನೀಟ್ ಫೈಟ್ಗೆ ಕಾರಣ ಆಗಿದೆ. ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ನಿಂದ ಸಮಸ್ಯೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನಿಂದ ಅವಾಂತರ ಆಗಿದೆ. ಪೇಪರ್ ಲೀಕ್ ಜವಾಬ್ದಾರಿ ಹೊತ್ತು ಪರೀಕ್ಷೆ ಮಾಡಿದ್ದು ನಿನ್ನೆ ನೋಡಿದ್ರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದೆ. ಯಾಕೆ ಮಾಡಿದ್ರು? ಪ್ರಧಾನಿ ಟ್ರಾಫಿಕ್ ಆಗತ್ತೆ ಅಂತ ಏರ್ಪೋರ್ಟ್ ನಲ್ಲೇ ಇದ್ರು. ಈ ಜ್ಞಾನ ಕಾಂಗ್ರೆಸ್ ಪಾರ್ಟಿ ಯಾಕಿಲ್ಲ ಅಂತ ಅಶೋಕ್ ಕಿಡಿಕಾರಿದ. ಯಾರಿಗೆ ಮಾಡಕ್ಕಾಗತ್ತೆ? ಇಲ್ಲ. ಈಗ ಯಾರೋ ಒಬ್ರು ಲೋಕಲ್ ಅಲ್ಲಿ ಪೊಲೀಸಿಗೆ ಮಾತಾಡ್ತಾರೆ, ಅವ್ರ ಪರ್ಮಿಷನ್ ಇಲ್ಲ, ಏನೂ ಇಲ್ಲ, ರಸ್ತೆ ಬ್ಲಾಕ್ ಮಾಡ್ಕೊಳ್ತಾರೆ ಅಂತಂದ್ರೆ ಎಷ್ಟೆಷ್ಟು ಜನ ಇದನ್ನ ಸಫರ್ ಮಾಡಬೇಕಾಗತ್ತೆ. ಈ VIP ಕಲ್ಚರು ಅಥವಾ ನಾವು ಸಾರ್ವಜನಿಕರಿಗಿಂತ ಮೇಲೆ ಅಂತಿರುವಂತ ಒಂದು ಪೊಲಿಟಿಕಲ್ ಕಲ್ಚರ್ ಅಕ್ರಾಸ್ ಪಾರ್ಟಿ, ಇದು ಬಿಜೆಪಿ ಕಾಂಗ್ರೆಸ್ JDS ಅಂತಲ್ಲ, ಈ ಮಾನಸಿಕತೆನೇ ಎಂಡ್ ಆಗ್ಬೇಕು. ಪೇಪರ್ ಲೀಕ್ ನ ವಿಚಾರದ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗಿದೆ, ಜವಾಬ್ದಾರಿ ಹೊತ್ತಾಗಿದೆ, ಮರುಪರೀಕ್ಷೆ ಕೂಡ ಯಶಸ್ವಿಯಾಗಿ ಮಾಡಿಸಾಗಿದೆ. ಮರುಪರೀಕ್ಷೆ ವಿಚಾರದಲ್ಲಿ ಯಾರು ಜವಾಬ್ದಾರಿ ತಗೊಂಡಿಲ್ಲ ಮತ್ತೊಂದಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಿನ್ನೆ ಎಲ್ರಿಗೂ ಗೊತ್ತಿದ ಮೇಲೆ, ನಿನ್ನೆ ಪರೀಕ್ಷೆ ಇದೆ, ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ, ಜಾಮ್ಗಳು ಮಾಡಿ, ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್? ಇದು ಸರಿನಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದಷ್ಟೇ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ನಿನ್ನೆ ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನು ಒಂದು 2 ಗಂಟೆ 3 ಗಂಟೆ ಮುಂದೆ ಹಾಕ್ಕೊಂಡಿದ್ರೆ ಏನು ಗಂಟು ಹೋಗ್ತಾ ಇತ್ತು? ಏನಾನ ಹೊಸತನ ಇದೆಯಾ? ಅಧ್ಯಕ್ಷರಾಗಿ ಘೋಷಣೆ ಆಗಿದ್ದಾರೆ. ಅವರು 2 ಅವರ್ ಬಿಟ್ಟು ಮಾಡಿದ್ರು ಅದೇ ಅಧ್ಯಕ್ಷರೇ, ಮುಂಚೆ ಮಾಡಿದ್ರು ಅದೇ ಅಧ್ಯಕ್ಷರೇ. ಅದನ್ನು ಬಿಟ್ಟು ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಬಗ್ಗೆ ತೋರಿದಂಥ ಕಾಳಜಿ, ಈ ವೇದಿಕೆ ಮೇಲೆ ಇದ್ದಂಥ ನಾಯಕರು, ಅದು ವೇದಿಕೆ ಅಂತೂ ಆ ಖರ್ಗೆ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟಿಲ್ಲ. ಎಲ್ಲ ಡಿ ಕೆ ಅಂತ ಕೂಗಿ ಖರ್ಗೆಗೆ ಅವಮಾನ ಮಾಡಾಕ್ಬಿಟ್ರು. ಇದು ಅವಶ್ಯಕತೆ ಇತ್ತ? ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.